ಹಾಯ್ ಫ್ರೆಂಡ್ಸ್, ಎಲ್ಲರೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಕುಕ್ ವಿತ್ ಶಿವು. ಇವತ್ತು ನಾನು ಪರ್ಫೆಕ್ಟ್ ಆದಂಥ ಪಾಕ ಕಜ್ಜಾಯವನ್ನು ರೇಷನ್ ಅಕ್ಕಿಯಿಂದ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬಾ ಸಾಫ್ಟಾಗಿ ಉಬ್ಬಿ ಬಂದು ಸಾಫ್ಟಾಗಿ ಬರುತ್ತೆ ಈ ಕಜ್ಜಾಯ ಮಾಡಲಿಕ್ಕೆ ತುಂಬ ಜನ ಹೆದರ್ತಾರೆ. ಎಣ್ಣೆಗೆ ಹಾಕಿದ ತಕ್ಷಣ ಕಜ್ಜಾಯ ಬಿಡಿಸ್ಕೊಂಡ್ಬಿಡುತ್ತೆ ಎಂಬ ಭಯ ಇರುತ್ತೆ. ಈ ಭಯವನ್ನು ನಾವು ಹೋಗಲಾಡಿಸೋಕ್ಕೆ ಕೆಲವು ಟಿಪ್ಸ್ಗಳನ್ನ ಹೇಳ್ತೀನಿ. ಈ ಟಿಪ್ಸ್ಗಳನ್ನ ಫಾಲೋ ಮಾಡ್ಕೊಂಡು ಮಾಡಿದರೆ ಖಂಡಿತವಾಗ್ಲೂ ಕಜ್ಜಾಯ ಪರ್ಫೆಕ್ಟಾಗಿ ಬರುತ್ತೆ. ಇದು ಯಾವ ಟಿಪ್ಸು, ಹೆಂಗೆ ಮಾಡೋದು ಅಂತ ತಿಳ್ಕೊಳ್ಳೋಕೆ ಮೊದಲು ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಹಿಟ್ ಮಾಡಿ, ಆಲ್ ಬಟನ್ನ ಒತ್ತಿ. ಇದರಿಂದಾಗಿ ನಾವು ಹಾಕುವಂಥ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಬನ್ನಿ ಫ್ರೆಂಡ್ಸ್, ಯಾವ ರೀತಿ ಮಾಡೋದು ಅಂತ ನೋಡೋಣ. ನಾವು ಕಜ್ಜಾಯ ಮಾಡ್ಕೊಳ್ಳಿಕ್ಕೆ ಅಳತೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೋಸ್ಕರ ಒಂದು ಲೋಟ ತೊಗೊಂಡಿದ್ದೀನಿ. ಈ ಲೋಟದಲ್ಲೇ ನಾನು ಎಲ್ಲ ಇಂಗ್ರೀಡಿಯೆಂಟ್ಸನ್ನ ಅಳೆದಿಟ್ಕೊತಾ ಇದ್ದೀನಿ. ನೋಡಿ, ಒಂದು ಲೋಟ ಆಗೋಷ್ಟು ಹಸಿ ಅಕ್ಕಿ ಅಂದರೆ ರೇಷನ್ ಅಕ್ಕಿಯನ್ನು ತೊಗೊಂಡಿದ್ದೀನಿ ನಾನು. ನೀವು ಹಸಿ ಅಕ್ಕಿ ಬೇಕಾದರೆ ಅಂಗಡಿಯಲ್ಲಿ ತೊಗೊಬೋದು. ಇದನ್ನು ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದನ್ನು ಒಂದು ಬೌಲಿಗೆ ಹಾಕ್ಬಿಟ್ಟು ನೀಟಾಗಿ ವಾಶ್ ಮಾಡ್ಕೊಬೇಕಾಗುತ್ತೆ. ರೇಷನ್ ಅಕ್ಕಿ ಆದ್ದರಿಂದ ಇದನ್ನು ಒಂದು 5-6 ಸರಿಯಾರು ನೀಟಾಗಿ ವಾಶ್ ಮಾಡ್ಕೊಳ್ಳಿ. ನೋಡಿ, ವಾಶ್ ಮಾಡ್ಕೊಂಬಂದಿದ್ದೀನಿ. ಈಗ ನೀರನ್ನು ಸೇರಿಸ್ಬಿಟ್ಟು ಒನ್ ಡೇ ಹಾಗೆ ನೆನೆಯಲಿಕ್ಕೆ ಬಿಡಿ. ನೀರನ್ನು ಸೇರಿಸ್ಕೊಂಡಾದ್ಮೇಲೆ ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ಒನ್ ಡೇ ಹಾಗೆ ನೆನೆಯಲಿಕ್ಕೆ ಬಿಡ್ತಾ ಇದ್ದೀನಿ. ಇದಾದ ನಂತರ ಪಾಕ ಮಾಡಲಿಕ್ಕೋಸ್ಕರ ನಾನು ಬೆಲ್ಲವನ್ನು ತೊಗೊತಾ ಇದ್ದೀನಿ. ನೋಡಿ, ಈ ರೀತಿ ಉಂಡೆ ಬೆಲ್ಲವನ್ನು ತಗೊಳ್ಳಿ. ತುಂಬಾ ಸಾಫ್ಟಾಗಿರುತ್ತೆ ಬೆಲ್ಲ. ಕಜ್ಜಾಯ ಕೂಡ ತುಂಬ ಸಾಫ್ಟಾಗಿ ಬರುತ್ತೆ. ಅಚ್ಚು ಬೆಲ್ಲ ಯಾವುದೇ ಕಾರಣಕ್ಕೂ ತೊಗೊಂಬೇಡಿ, ಅಷ್ಟು ಚೆನ್ನಾಗಿ ಬರಲ್ಲ ಅದು. ಈ ರೀತಿ ತುರ್ಕೊಳ್ಳೋದ್ರಿಂದ ಅಳತೆ ಕರೆಕ್ಟಾಗಿ ಸಿಗುತ್ತೆ ನಮಗೆ. ನೋಡಿ, ನಾನೆಲ್ಲ ಬೆಲ್ಲವನ್ನು ತುರಿದಿಟ್ಕೊಂಡಿದ್ದೀನಿ. ನಾವು ಯಾವ ಲೋಟದಲ್ಲಿ ಅಕ್ಕಿ ತೊಗೊಂಡ್ವೋ ಅದೇ ಲೋಟದಲ್ಲಿ 3/4 ಲೋಟ ಆಗೋಷ್ಟು ಬೆಲ್ಲದ ಪೌಡ್ರನ್ನ ಸೇರಿಸ್ಕೊಬೇಕಾಗುತ್ತೆ. ಬೆಲ್ಲವನ್ನು ತುರಿದಿರೋದ್ರಿಂದ ಕರೆಕ್ಟ್ ಅಳತೆ ನಮಗೆ ಸಿಗುತ್ತೆ. ನಿಮಗೆ ಸಿಹಿ ಜಾಸ್ತಿ ಬೇಕು ಅಂದರೆ ಫುಲ್ ಹಾಕ್ಕೊಳ್ಳಿ, ಒಂದು ಲೋಟ ಫುಲ್ ಹಾಕ್ಕೊಳ್ಳಿ, ಅವಾಗ ಕರೆಕ್ಟ್ ಆಗುತ್ತೆ. ಅಕ್ಕಿಯನ್ನು ನಾನು ಒಂದಿನ ನೆನೆಸ್ಕೊಂಡಿದ್ದೀನಿ. ಅಕ್ಕಿ ಯಾವ ರೀತಿ ನೆಂದಿದೆ ಅಂತ ನೋಡೋಣ. ನೋಡಿ, ಅಕ್ಕಿ ಚೆನ್ನಾಗಿ ನೆಂದು ಬಂದಿದೆ. ಈಗ ಅಕ್ಕಿಯಲ್ಲಿರುವಂಥ ನೀರನ್ನೆಲ್ಲ ಸೋಸ್ಕೊಂಬರ್ಬೇಕಾಗುತ್ತೆ. ಅದಕ್ಕೆ ಮೊದಲು ನಾನು ಒಂದು ಕಾಟನ್ ಬಟ್ಟೆಯನ್ನು ಹರಡ್ಕೊತಾ ಇದ್ದೀನಿ. ಕಾಟನ್ ಬಟ್ಟೆನ ಹರಡ್ಬಿಟ್ಟು ನಾವು ಸೋಸಿರುವಂಥ ಅಕ್ಕಿಯನ್ನೇ ಕಾಟನ್ ಬಟ್ಟೆ ಮೇಲೆ ಹಾಕ್ಕೊಂಬಿಟ್ಟು ಹರಡ್ಕೊಬೇಕು. ಇದನ್ನು ನಾವು ಒಣಗಿಸ್ಕೊಬೇಕಾಗುತ್ತೆ. ನೆರಳಲ್ಲೇ ಒಣಗಿಸ್ಕೊಬೇಕು, ಯಾವುದೇ ಕಾರಣಕ್ಕೂ ಬಿಸಿಲಲ್ಲೇ ಒಣಗಿಸ್ಬಾರ್ದು. ಒಂದು 10-15 ನಿಮಿಷ ನಾವು ನೆರಳಲ್ಲೇ ಒಣಗಿಸ್ಕೊಬೇಕಾಗುತ್ತೆ. ಈ ಅಕ್ಕಿಯಲ್ಲಿರುವಂಥ ನೀರಿನಂಶ ಎಲ್ಲ ಹೋಗಬೇಕು, ಆದರೆ ಅಕ್ಕಿ ತೇವಾಂಶ ಇರಬೇಕು, ನೀರಿನಂಶ ಎಲ್ಲ ಡ್ರೈ ಆಗಬೇಕು ಅಷ್ಟೇ. ನೋಡಿ, ಎಷ್ಟು ನೀರಿದೆ ನನ್ನ ಕೈಯಲ್ಲಿ. ಈಗ ಒಂದು 15 ನಿಮಿಷ ಆದಮೇಲೆ ನಿಮ್ಗೆ ತೋರಿಸ್ತಾ ಇದ್ದೀನಿ. ಅಕ್ಕಿನ ಮುಟ್ಟು ನೋಡಿದಾಗ ನಮಗೆ ಅಕ್ಕಿ ಕೈಗೆ ಅಂಟ್ಕೊಬೇಕು. ನೋಡಿ, ಕೈಗೆ ಅಕ್ಕಿ ಅಂಟ್ಕೊತಾ ಇದೆ, ಆದರೆ ನನ್ನ ಕೈಯಲ್ಲಿ ನೀರಿಲ್ಲ. ಇದು ಪರ್ಫೆಕ್ಟಾಗಿದೆ. ಇದನ್ನು ಫಾಲೋ ಮಾಡಲೇಬೇಕಾಗುತ್ತೆ ನಾವು, ಇಲ್ಲಾಂದರೆ ಕಜ್ಜಾಯ ಹರಡ್ಕೊಂಬಿಡುತ್ತೆ ಎಣ್ಣೆಯಲ್ಲಿ ಹಾಕಿದ ತಕ್ಷಣ. ಅದರಿಂದ ಇದನ್ನು ನೀಟಾಗಿ ಫಾಲೋ ಮಾಡಿ. ನೋಡಿ, ಇಷ್ಟಾದರೆ ಸಾಕು. ಈಗ ಮಿಕ್ಸಿ ಜಾರಿಗೆ ಹಾಕೊಂಬಿಟ್ಟು ನೈಸಾಗಿ ಪೌಡ್ರ್ ಮಾಡ್ಕೊಂಬರ್ಬೇಕಾಗುತ್ತೆ. ಪೌಡ್ರ್ ಮಾಡ್ಕೊಂಬಂದಿರೋದನ್ನ ಜಲ್ಲಡಿ ಮಾಡ್ಕೊಳ್ಳೇಬೇಕು, ಇದು ಕಂಪಲ್ಸರಿ. ನಾವು ಜಲ್ಲಡಿ ಮಾಡದೆ ಹಾಗೆ ಹಾಕೊಂಡ್ಬಿಟ್ರೆ ಕಜ್ಜಾಯ ಎಣ್ಣೆಯಲ್ಲಿ ಹಾಕಿದ ತಕ್ಷಣ ಹರಡ್ಕೊಂಡ್ಬಿಡುತ್ತೆ. ಅದರಿಂದಾಗಿ ನೀಟಾಗಿ ಜಲ್ಲಡಿ ಮಾಡಿ ಇಟ್ಕೊಳ್ಳಿ. ಈ ಲಾಸ್ಟಲ್ಲಿ ಏನು ಉಳಿದಿರುತ್ತೋ ಅದನ್ನು ಮತ್ತೆ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಬೇಕಾಗುತ್ತೆ. ನೋಡಿ, ನಾವು ಜಲ್ಲಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ, ಆ ಹಿಟ್ಟನ್ನು ಹಾಗೆ ಬಿಡಬಾರ್ದು. ಅದು ಡ್ರೈ ಆಗಿಬಿಟ್ರೆ ಕಜ್ಜಾಯ ಸರಿಯಾಗಿ ಬರೋಲ್ಲ. ಅದರಿಂದ ಈ ರೀತಿ ಒತ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿ ಇಡಬೇಕಾಗುತ್ತೆ. ಪ್ರತಿ ಸರಿಯೂ ನಾವು ಜಲ್ಲಡಿ ಮಾಡಿದಾಗ ಈ ರೀತಿ ಒತ್ಬಿಟ್ಟು ಇಟ್ಟಾಗ ಡ್ರೈ ಆಗೋಲ್ಲ ಹಿಟ್ಟು, ಸ್ವಲ್ಪ ತೇವಾಂಶ ಇರುತ್ತೆ. ಅದರಿಂದಾಗಿ ಕಜ್ಜಾಯ ಸರಿಯಾಗಿ ಬರುತ್ತೆ. ತೇವಾಂಶ ಡ್ರೈ ಆಗಿಬಿಟ್ರೆ ಕಜ್ಜಾಯ ಸರಿಯಾಗಿ ಬರೋಲ್ಲ. ಅದರಿಂದಾಗಿ ಈ ರೀತಿ ಒತ್ಬಿಟ್ಟು ಒಂದು ಲಿಡ್ಡು ಬಟ್ಟೆನ ಈ ರೀತಿ ಕ್ಲೋಸ್ ಮಾಡಿ ಇಟ್ಕೊಳ್ಳಿ. ಇದಾದ ನಂತರ ಪಾಕ ಮಾಡ್ಕೊಳ್ಳಿಕ್ಕೆ ಒಂದು ದಪ್ಪ ತಳದ ಪಾತ್ರೆನ ತೊಗೊಂಡಿದ್ದೀನಿ. ಹಾಗೆ ನಾವು ತುರಿದಿಟ್ಕೊಂಡಿರುವಂಥ ಬೆಲ್ಲವನ್ನು ತೊಗೊಂಡಿದ್ದೀನಿ. ಈ ಬೆಲ್ಲವನ್ನು ಈ ಪಾತ್ರೆಗೆ ಹಾಕ್ಕೊಂಡ್ಬಿಟ್ಟು ಇದೇ ಲೋಟದಲ್ಲಿ 1/4 ಲೋಟ ಆಗುವಷ್ಟು ನೀರನ್ನು ಹಾಕ್ಕೊತಾ ಇದ್ದೀನಿ. ಇದೇ ಲೋಟದಲ್ಲಿ ನಾನು ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಹಾಳ್ಕೊಂಡಿದ್ದೀನಿ. ನೋಡಿ, ಈಗ ಸ್ಟವ್ ಆನ್ ಮಾಡಿಬಿಟ್ಟು ಈ ಬೆಲ್ಲವನ್ನು ಕರಗಿಸ್ಕೊಬೇಕಾಗುತ್ತೆ. ನೋಡಿ, ಬೆಲ್ಲ ಚೆನ್ನಾಗಿ ಕರಗಿ ಬರ್ತಾ ಇದೆ. ಈಗ ನಾನು ಇನ್ನೊಂದು ಪಾತ್ರೆಗೆ ಇದನ್ನು ಸೋಸ್ಕೊತಾ ಇದ್ದೀನಿ. ನೋಡಿ, ಬೆಲ್ಲದ ನೀರನ್ನು ನಾವು ಸೋಸ್ಕೊಂಡಾದ್ಮೇಲೆ ಕುದಿಲಿಕ್ಕೆ ಬಿಡಬೇಕು. ಒಂದು 10 ನಿಮಿಷ ಕುದಿಲಿಕ್ಕೆ ಬಿಡಿ. 10 ನಿಮಿಷ ಆದಮೇಲೆ ನಾವು ಪಾಕವನ್ನು ಚೆಕ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಬೇಕಾಗುತ್ತೆ. ನೋಡಿ, ಪಾಕ ಚೆಕ್ ಮಾಡಲಿಕ್ಕೆ ಒಂದು ಪ್ಲೇಟನ್ನು ತೊಗೊಂಡಿದ್ದೀನಿ. ಅದರಲ್ಲಿ ನೀರನ್ನು ಸ್ವಲ್ಪ ತೊಗೊಂಡಿದ್ದೀನಿ. ಈ ನೀರಿಗೆ ಸ್ವಲ್ಪ ಪಾಕವನ್ನು ಹಾಕ್ಕೊಬೇಕಾಗುತ್ತೆ. ನೋಡಿ, ಈ ರೀತಿ ಪಾಕವನ್ನು ಹಾಕ್ಕೊಂಬಿಟ್ಟು ಬೆರಳಿಂದ ಎಲ್ಲ ಒಟ್ಟುಗೂಡಿಸ್ಕೊಬೇಕಾಗುತ್ತೆ. ಪಾಕ ಎಲ್ಲ ಒಟ್ಟುಗೂಡಲಿಕ್ಕೆ ಬರಬೇಕು, ಹಾಗೆ ಕೈಯಲ್ಲಿ ಎತ್ತಲಿಕ್ಕೆ ಬರಬೇಕು. ನೋಡಿ, ಇಲ್ಲಿ ಒಟ್ಟುಗೂಡಲಿಕ್ಕೂ ಬರ್ತಾಯಿಲ್ಲ, ಕೈಯಲ್ಲೂ ಎತ್ತಲಿಕ್ಕೆ ಬರ್ತಾಯಿಲ್ಲ. ಪಾಕ ಕರೆಕ್ಟಾಗಿಲ್ಲ. ಈಗ ಮತ್ತೆ ಇದನ್ನು ಒಂದು 5 ನಿಮಿಷ ಕುದಿಲಿಕ್ಕೆ ಬಿಡಿ. ಮತ್ತೆ ನಾನು ಪಾಕ ಚೆಕ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ನೀರಿಗೆ ಈ ಪಾಕವನ್ನು ಹಾಕ್ಕೊಂಬಿಟ್ಟು ಬೆರಳಿಂದ ಒಟ್ಟುಗೂಡಿಸ್ಕೊಳ್ಳಿ. ನೋಡಿ, ಪಾಕ ಒಟ್ಟುಗೂಡಲಿಕ್ಕೆ ಬರ್ತಾ ಇದೆ ಈಗ. ಹಾಗೆ ಕೈಯಲ್ಲಿ ಕೂಡ ಎತ್ತಲಿಕ್ಕೆ ಬರ್ತಾ ಇದೆ. ನೋಡಿ, ಈ ರೀತಿ ಕೈಯಲ್ಲಿ ಎತ್ತಲಿಕ್ಕೆ ಬರಬೇಕು. ಹಾಗೆ ಸಾಫ್ಟ್ ಬಾಲ್ ರೀತಿ ಆಗಬೇಕು. ಸಾಫ್ಟ್ ಬಾಲ್ ರೀತಿ ಆಗಿದೆ. ಹಾಗೆ ನಾವು ಯಾವ ಶೇಪಲ್ಲಿ ನಾವು ಇದನ್ನು ಮಾಡ್ತೀವೋ ಆ ಶೇಪಿಗೆ ಇದು ಬರಬೇಕು. ಇದು ಪರ್ಫೆಕ್ಟಾಗಿದೆ. ಈಗ ಇದಕ್ಕೆ ನಾನು 1.5 ಟೇಬಲ್ ಸ್ಪೂನ್ ಆಗೋಷ್ಟು ಬಿಳಿ ಎಳ್ಳು ಹಾಗೆ ಸ್ವಲ್ಪ ಏಲಕ್ಕಿ ಪೌಡ್ರನ್ನ ಹಾಕ್ಕೊಂಬಿಟ್ಟು ಮಿಕ್ಸ್ ಮಾಡ್ಕೊಂಡಿದ್ದೀನಿ.
ಹಾಗೆ 1 ಟೀ ಸ್ಪೂನ್ ಆಗುವಷ್ಟು ತುಪ್ಪವನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಬಿಟ್ಟು ಸ್ಟವನ್ನು ಆಫ್ ಮಾಡಿ ಇಟ್ಕೊಬೇಕಾಗುತ್ತೆ. ನೋಡಿ, ಸ್ಟವ್ ಆಫ್ ಮಾಡಿಬಿಟ್ಟು ನಾನು ಕೆಳಗೆ ಇಳಿಸ್ಕೊಂಡ್ಬಿಟ್ಟಿದ್ದೀನಿ. ಈಗ ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ಹಾಕ್ಕೊತ ಮಿಕ್ಸ್ ಮಾಡ್ತಾ ಬರಬೇಕಾಗುತ್ತೆ. ಒಂದೇ ಸರಿ ಹಿಟ್ಟನ್ನು ಹಾಕ್ಕೊಂಬೇಡಿ, ಸ್ವಲ್ಪ ಸ್ವಲ್ಪ ಈ ರೀತಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಬರಬೇಕಾಗುತ್ತೆ. ನೋಡಿ, ಎಲ್ಲ ಹಿಟ್ಟನ್ನು ಹಾಕ್ಕೊಂಬಿಟ್ಟು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಅದಕ್ಕೆ ಇದೆ, ಇದು ತಣ್ಣಗಾದಮೇಲೆ ಗಟ್ಟಿ ಆಗುತ್ತೆ. ಈಗ ನಾನು ಇದನ್ನೇ ಇನ್ನೊಂದು ಪಾತ್ರೆಗೆ ಶಿಫ್ಟ್ ಮಾಡಿ ಇಟ್ಕೊತಾ ಇದ್ದೀನಿ. ಈ ಪಾತ್ರೆಗೆ ಹಾಕೊಂಡಾದ್ಮೇಲೆ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ತುಪ್ಪವನ್ನು ಇದ್ರ ಮೇಲೆ ಹಾಕ್ಕೊಂಬಿಟ್ಟು ಸವರ್ಕೊತಾ ಇದ್ದೀನಿ. ಹಿಟ್ಟು ಡ್ರೈ ಆಗಬಾರ್ದು, ಅದರಿಂದ ತುಪ್ಪವನ್ನು ಸವರ್ಕೊಬೇಕಾಗುತ್ತೆ. ತುಪ್ಪ ಸವರಾದ್ಮೇಲೆ ತಣ್ಣಗಾಗೋ ತನಕ ಬಿಟ್ಟು ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದೇ ಹಾಗೆ ಇಟ್ಬಿಡಿ. ನೋಡಿ, ಒಂದಿನ ಆದಮೇಲೆ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಹಿಟ್ಟು ಸಾಫ್ಟಾಗಿದೆ, ಹಾಗೆ ಹಿಟ್ಟು ತಟ್ಟಲಿಕ್ಕೆ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಗಟ್ಟಿಯಾಗಿ ಬಂದಿದೆ ಅಂತ. ಈಗ ನಾನು ಕಜ್ಜಾಯ ತಟ್ಟಲಿಕ್ಕೋಸ್ಕರ ಒಂದು ಆಯಿಲ್ ಕವರನ್ನು ತೊಗೊಂಡಿದ್ದೀನಿ. ನೋಡಿ, ಈ ರೀತಿ ಆಯಿಲ್ ಕವರನ್ನು ತೊಗೊಬೋದು, ಅಥವಾ ನೀವು ಬಾಳೆ ಎಲೆ, ಬಟರ್ ಶೀಟು ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಕೊಬೋದು. ನಿಂಬೆಹಣ್ಣು ಗಾತ್ರದ ಒಂದು ಉಂಡೆಯನ್ನು ತೊಗೊಂಬಿಟ್ಟು ನಾನು ತಟ್ಕೊತಾ ಇದ್ದೀನಿ. ಈ ರೀತಿ ಮೀಡಿಯಮ್ ಸೈಜ್ಗೆ ತಟ್ಕೊಳ್ಳಿ, ಎಷ್ಟು ನೀಟಾಗಿ ತಟ್ಲಿಕ್ಕೆ ಬರುತ್ತೆ. ನೋಡಿ, ಈ ಸೈಜ್ಗೆ ಇದ್ದರೆ ಸಾಕಾಗುತ್ತೆ. ಈಗ ಸ್ಟವ್ ಆನ್ ಮಾಡಿಕೊಂಡು ನಾನು ಆಯಿಲನ್ನು ಇಟ್ಕೊತಾ ಇದ್ದೀನಿ. ಆಯಿಲ್ ಚೆನ್ನಾಗಿ ಬಿಸಿ ಆಗಬೇಕು, ಆವಾಗ ಮಾತ್ರ ಕಜ್ಜಾಯ ಕರೆಕ್ಟಾಗಿ ಬರುತ್ತೆ. ಆಯಿಲ್ ಏನಾದರೂ ಬಿಸಿಯಾಗಿಲ್ಲ ಅಂದರೆ ಕಜ್ಜಾಯ ಹರಡ್ಕೊಂಡ್ಬಿಡುತ್ತೆ. ನೋಡಿ, ಆಯಿಲ್ ಬಿಸಿಯಾಗಿದೆ. ಈಗ ಕಜ್ಜಾಯವನ್ನು ಹಾಕ್ಕೊತಾ ಇದ್ದೀನಿ. ನೋಡಿ, ಕಜ್ಜಾಯನ ಹಾಕೊಂಡ ತಕ್ಷಣವೇ ಬೆಂದು ಮೇಲೆ ಬಂದಿದೆ. ಇದ್ರ ಮೇಲೆ ನಾವು ಎಣ್ಣೆಯನ್ನು ಈ ರೀತಿ ಪೂರಿ ಮೇಲೆ ಹಾಕ್ದಂಗೆ ಹಾಕ್ತಾ ಹೋದರೆ ಪೂರಿ ಉಬ್ಬಿದಂಗೆ ಉಬ್ಬಿ ಬರುತ್ತೆ. ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂತ ನೋಡಿ. ಎರಡೂ ಕಡೆ ನೀಟಾಗಿ ನಾವು ತಿರುಗಿಸಿ ಹಾಕ್ಕೊತ ಬೇಯಿಸ್ಕೊಬೇಕಾಗುತ್ತೆ. ನೋಡಿ, ಕಜ್ಜಾಯ ಎರಡು ಕಡೆ ನೀಟಾಗಿ ಬೆಂದು ಬಂದಿದೆ. ಈಗ ಹೊರಗಡೆ ತಕ್ಕೊತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಕಜ್ಜಾಯ. ನೋಡಿ, ಇನ್ನೊಂದು ಹಾಕಿ ತೋರಿಸ್ತಾ ಇದ್ದೀನಿ ನಿಮಗೆ. ಎಷ್ಟು ಚೆನ್ನಾಗಿ ಕಜ್ಜಾಯ ಉಬ್ಬಿ ಬಂದು ಸೂಪರಾಗಿ ಸಾಫ್ಟಾಗಿ ಬರುತ್ತೆ. ಈಗ ಈ ಕಜ್ಜಾಯನ ಹೊರಗಡೆ ತಕ್ಕೊತಾ ಇದ್ದೀನಿ. ಈ ಕಜ್ಜಾಯದ ಮೇಲೆ ಇನ್ನೊಂದು ಹಲ್ಲೆಯನ್ನು ಇಟ್ಟು ಈ ರೀತಿ ಪ್ರೆಸ್ ಮಾಡ್ಕೊಳ್ಳಿ, ಆಗ ಎಕ್ಸೆಸ್ ಆಯಿಲ್ ಏನಿದ್ರೂ ಹೊರಗಡೆ ಬಂದುಬಿಡುತ್ತೆ. ನೋಡಿ ಫ್ರೆಂಡ್ಸ್, ಇಷ್ಟಾದರೆ ಟೇಸ್ಟಿಯಾದಂಥ ಸಾಫ್ಟ್ ಆದಂಥ ಉಬ್ಬು ಕಜ್ಜಾಯ ರೆಡಿಯಾಗಿದೆ. ತುಂಬಾ ಸಾಫ್ಟಾಗಿರುತ್ತೆ. ಇದನ್ನು ಕಜ್ಜಾಯನ ನಾವು ಒಂದಿನ ಬಿಟ್ಟೇ ತಿನ್ನಬೇಕು, ಆವಾಗಲೇ ತುಂಬ ಟೇಸ್ಟಿಯಾಗಿರುತ್ತೆ, ಸಾಫ್ಟಾಗಿರುತ್ತೆ. ಫಸ್ಟ್ ದಿನ ಸ್ವಲ್ಪ ಗಟ್ಟಿ ಅನಿಸುತ್ತೆ. ನಾನು ಸೆಕೆಂಡ್ ಡೇ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ. ಅಷ್ಟು ಸಾಫ್ಟಾಗಿ ಬರುತ್ತೆ, ತುಂಬಾ ಸಾಫ್ಟಾಗಿ ಬರುತ್ತೆ ಕಜ್ಜಾಯ. ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಯಾವ ರೀತಿ ಬಂತು ಅಂತ ನನಗೆ ಕಮೆಂಟ್ಸ್ ಮಾಡಿ ಹೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.